ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಶುಭವರವಿತ್ತು ಭಕುತರ ಪೊರೆಯುವ ಅಪ್ಪ ಕೃಷ್ಣಾರ್ಯರು ಕಾಣಮ್ಮ. ಶುಭವರವಿತ್ತು ಭಕುತರ ಪೊರೆಯುವ ಅಪ್ಪ ಕೃಷ್ಣಾರ್ಯರು ಕಾಣಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಬೆರಳಲಿ ಹೊಳೆಯುವ ಉಂಗುರ ತೊಟ್ಟಿಹ ಹೇಳಿರ್ಯಾರಮ್ಮ. ಬೆರಳಲಿ ಹೊಳೆಯುವ ಉಂಗುರ ತೊಟ್ಟಿಹ ಹೇಳಿರ್ಯಾರಮ್ಮ. ಕೊರಳಲಿ ಹೇಮದ ಸರಗಳ ಧರಿಸಿಹ ಹೇಳಿರ್ಯಾರಮ್ಮ. ಕೊರಳಲಿ ಹೇಮದ ಸರಗಳ ಧರಿಸಿಹ ಹೇಳಿರ್ಯಾರಮ್ಮ. ವೀರ ವೈಷ್ಣವರ ಚಿಹ್ನೆಯಿಂದೊಪ್ಪುವ ಹೇಳಿರ್ಯಾರಮ್ಮ. ವೀರ ವೈಷ್ಣವರ ಚಿಹ್ನೆಯಿಂದೊಪ್ಪುವ ಹೇಳಿರ್ಯಾರಮ್ಮ. ಶರಣಾಗತರ ಕರೆ ಕಳೆಯುವ ಶರಣಾಗತರ ಕರೆ ಕಳೆಯುವ ಅಪ್ಪ ಕೃಷ್ಣಾರ್ಯರು ಕಾಣಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಬಿಂದರೆ ಜಲದಲ್ಲಿ ಪರಿಮಳ ಸೂಸುವ ಹೇಳಿರ್ಯಾರಮ್ಮ. ಮಿಂದರೆ ಜಲದಲ್ಲಿ ಪರಿಮಳ ಸೂಸುವ ಹೇಳಿರ್ಯಾರಮ್ಮ. ಮಂದಹಾಸವನು ಚೆಲ್ಲುವ ಹೇಳಿರ್ಯಾರಮ್ಮ. ಮಂದಹಾಸವನು ಚೆಲ್ಲುವ ಹೇಳಿರ್ಯಾರಮ್ಮ. ಸಂದರುಶನದಿಂಪಾತಕ ಕಳೆಯುವ ಹೇಳಿರ್ಯಾರಮ್ಮ. ಸಂದರುಶನದಿಂಪಾತಕ ಕಳೆಯುವ ಹೇಳಿರ್ಯಾರಮ್ಮ. ನಂದಗೋಪನ ಕಂದನ ಒಲಿಸಿದ ನಂದಗೋಪನ ಕಂದನ ಒಲಿಸಿದ ಯೋಗಿ ಕೃಷ್ಣಾರ್ಯರು ಕಾಣಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಗುರು ರಾಘವೇಂದ್ರರ ಚಿತ್ತವ ಬಲ್ಲಿದ ಹೇಳಿರ್ಯಾರಮ್ಮ. ಗುರು ರಾಘವೇಂದ್ರರ ಚಿತ್ತವ ಬಲ್ಲಿದ ಹೇಳಿರ್ಯಾರಮ್ಮ. ವರ ಪಂಚಮುಖನನ್ನು ಪೂಜಿಸಿ ನಲಿಯುವ ಹೇಳಿರ್ಯಾರಮ್ಮ. ಅಮ್ಮ ವರ ಪಂಚಮುಖನನ್ನು ಪೂಜಿಸಿ ನಲಿಯುವ ಹೇಳಿರ್ಯಾರಮ್ಮ. ಸುರ ತರುವಂತೆ ವರಗಳ ಕರೆಯುವ ಹೇಳಿರ್ಯಾರಮ್ಮ. ಸುರ ತರುವಂತೆ ವರಗಳ ಕರೆಯುವ ಹೇಳಿರ್ಯಾರಮ್ಮ. ತಿರುಮಲೇಶ ಹರಿ ವಿಠಲನ ಪ್ರತಿನಿಧಿ ತಿರುಮಲೇಶ ಹರಿ ವಿಠಲನ ಪ್ರತಿನಿಧಿ ಧೀರ ಕೃಷ್ಣಾರ್ಯರು ಕಾಣಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಶುಭವರವಿತ್ತು ಭಕುತರ ಪೊರೆಯುವ ಅಪ್ಪ ಕೃಷ್ಣಾರ್ಯರು ಕಾಣಮ್ಮ. ಶುಭವರವಿತ್ತು ಭಕುತರ ಪೊರೆಯುವ ಅಪ್ಪ ಕೃಷ್ಣಾರ್ಯರು ಕಾಣಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಇಭರಾಮಪುರದಲ್ಲಿ ಮೆರೆಯುವ ಸದ್ಗುರು ಹೇಳಿರ್ಯಾರಮ್ಮ. ಸದ್ಗುರು ಹೇಳಿರ್ಯಾರಮ್ಮ. ಸದ್ಗುರು ಹೇಳಿರ್ಯಾರಮ್ಮ. ಮೇಲೆ ಇರೋ ವೇಣುಗೋಪಾಲಕೃಷ್ಣ ದೇವರು, ಕೆಳಗಡೆ ಇರೋದೇ ಅಪ್ಪ. ನೋಡ್ತೀವಿ ಇವ್ರ ಹೆಸರು ಬಂದು ಇಭರಾಮಪುರ ಕೃಷ್ಣಾಚಾರ್ಯ ಹೆಸರು. ಇವ್ರನ್ನೆಲ್ಲರೂ ಅಪ್ಪ ಅಪ್ಪ ಅಂತಲೇ ಕರೀತಾ ಇದ್ರು. ಹಾಗಾಗಿ ಅಪ್ಪ ಅವರು ಪ್ರಸಿದ್ಧಿಯಾಗಿದ್ದು. ಇವರು ರಾಯರಿಗೆ ಅಂತರಂಗ ಭಕ್ತರು. ಎಷ್ಟು ಅಂತರಂಗ ಭಕ್ತರಂದರೆ ರಾಯರ ವೃಂದಾವನ ಎದುರುಗಡೆ ನಿಂತು ಮಾತಾಡ್ತಾ ಇದ್ದ ದಿನ ದರ್ಶನಕ್ಕೆ ಹೋದಾಗ ಶ್ರೀ ರಾಘವೇಂದ್ರ ಚಿತ್ತಜ್ಞ ಅಂತಲೇ ಅಪ್ಪ ಅವರು ಪ್ರಸಿದ್ಧಿಯಾಗಿತ್ತು. ಅಂದರೆ ರಾಯರ ಚಿತ್ತಕ್ಕೆ ಬಂದಿತ್ತು. ಅಪ್ಪ ಅವರಿಗೆ ತಕ್ಷಣ ಗೊತ್ತಾಗುತ್ತೆ. ಅಷ್ಟು ಭಕ್ತಿ ಮಾಡಿದರು.
ರಾಯರ ಮನಸ್ಸಿನಲ್ಲಿ ಯಾರಿಗಾದರೂ ಅನುಗ್ರಹ ಮಾಡಬೇಕು ಅಂದರೆ ಅದನ್ನು ಅಪ್ಪವ್ರ ಮೂಲಕ ಮಾಡಿಸ್ತಾ ಇದ್ರು. ಅಷ್ಟು ಒಡನಾಟ ಇತ್ತು ಅವ್ರ ಮಧ್ಯೆ. ಇವರು ಪಂಚಮುಖಿ ಪ್ರಾಣದ ಉಪಾಸಕರಲ್ಲಿ ನೋಡ್ತಿದ್ರು. 5 ಕಡೆಗೆ 5 ಮುಖ, ಕೆಳಗಡೆ ರಾವಣನ ಮಗ ಅಕ್ಷಕುಮಾರನ ಸಂಹಾರ ಮಾಡ್ತಾ ಇದ್ದಾರೆ. ಈ ಮೂರ್ತಿ ಬಂದು ಅಪ್ಪ ಅವರಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಾಗ ಮೈಸೂರು ಅರಮನೆ ಒಳಗೆ ಪ್ರಾಪ್ತಿಯಾಗಿರ್ತಕ್ಕಂಥ ವಿಗ್ರಹ. ರಾಜರಿಗೆ ಅವರ ಪೂರ್ವಜನ್ಮದ ವೃತ್ತ ಅಂತ ಹೇಳಿ ಅನುಗ್ರಹ ಮಾಡ್ತಾರಪ್ಪ ಅವರು. ಆಗ ರಾಜರು ಕೇಳಿದರು, ಸ್ವಾಮಿ ನಮ್ಮ ಸಮಾಗಮಕ್ಕೆ ಒಂದು ಗುರುತಾಗಿ ಏನಾದರೂ ಒಂದು ಸ್ವೀಕಾರ ಮಾಡಿರಿ, ಏನು ಕೊಡಲಿ ಅಂತ ಕೇಳಿದಾಗ ಈಶಾನ್ಯ ದಿಕ್ಕಿಗೆ ಪಟ್ಟದಾನೆ ಕಟ್ತಿದ್ರು ಅರಮನೆ ಒಳಗೆ. ಆ ದಿಕ್ಕಿನ ಮೂಲೆಯ ಒಳಗೆ ಒಂದು ಆಳು ಹೋಗುವಷ್ಟು ತೋಡು, ಅಲ್ಲಿ ನನ್ನ ಸ್ವಾಮಿ ಇದ್ದಾನಾತನ್ನು ಕೊಡು ಅಂತ ಕೇಳ್ತಾರೆ. ಅವಾಗ ಅಲ್ಲಿ ತೋಡಾಗಿ ಸಿಕ್ಕಿರ್ತಕ್ಕಂಥ ಮೂರ್ತಿ ಅದು. ಅದನ್ನು ನೋಡಿದಾಗ ರಾಜರಿಗೆ ಮತ್ತೆ ಪ್ರಶ್ನೆ ಬಂತು, ಎಲ್ಲೋ ಭೂಗರ್ಭದಾಗಿದ್ದಂಥ ಒಂದು ಮೂರ್ತಿ ತಮ್ಮ ಜ್ಞಾನ ದೃಷ್ಟಿಗೆ ಮಾತ್ರ ಗೊತ್ತಾಗ್ಯದಂದರೆ ಇದು ಎಲ್ಲಿಂದ ಬಂತು, ಯಾರು ತಂದಿಟ್ಟರು, ಸ್ವಲ್ಪ ವಿಚಾರ ತಿಳಿಸ್ಕೊಡ್ರಿ ಅಂತಂದು. ಆಗ ಮತ್ತೆ ವಿವರಣೆ ಕೊಟ್ಟರು. ಏನಪ್ಪ ಅಂದರೆ ದ್ವಾಪಾರ ಯುಗದೊಳಗೆ ಪಾಂಡವರು ಪೂಜೆ ಮಾಡಿರ್ತಕ್ಕಂಥ ವಿಗ್ರಹ ಅದು. 12 ವರ್ಷ ವನವಾಸದಾಗಿದ್ದಾಗ ಪೂಜೆ ಮಾಡಿದರು. 13ನೇ ವರ್ಷ ಅಜ್ಞಾತವಾಸಕ್ಕೆ ಬಂದಾಗ 1 ವರ್ಷ ನಾವಿರೋದೇ ಕಷ್ಟ, ನಿತ್ಯ ಪ್ರಾಣದೇವ ಪೂಜೆ ಹೆಂಗಪ್ಪ ಅನ್ನೋ ಪ್ರಶ್ನೆ ಬಂತವರಿಗೆ. ಆಗ ನಮ್ಮಲ್ಲಿ ಶಾಸ್ತ್ರ ಹೇಳ್ತದೆ, ಸನ್ನಿಧಾನ ಇರ್ತಕ್ಕಂಥ ಯಾವುದೇ ವಿಗ್ರಹಗಳಾಗಲಿ ಅದನ್ನು ಭೂಗರ್ಭದಾಗಿಟ್ಟಾಗ ಯುಗಾಂತರದಲ್ಲಿ ಅದರ ಸನ್ನಿಧಾನ ಹಾಗೆ ಕಾಪಾಡಿಕೊಂಡು ಬರ್ತದೆ. ಅದ್ರ ಪ್ರಕಾರ ಏನು ಮಾಡ್ತಾರೆ, ಅಜ್ಞಾತವಾಸದಾಗ ಪಾಂಡವರದನ್ನು ಭೂಗರ್ಭದಾಗಿಟ್ಟರು. ಕ್ರಮೇಣ ಕುರುಕ್ಷೇತ್ರ ಆಯಿತು, ಯುಗಗಳೇ ಕಳೆದು ಅರಮನೆ ಸ್ಥಾಪನೆ ಆಯಿತು. ಅಪ್ಪ ಅವರಿಗೆ ಹರಿಪ್ರೇರಣೆ ಆದಾಗ ರಾಜರಿಗೆ ಅನುಗ್ರಹ ಮಾಡಿದ್ದನ್ನು ಪಡ್ಕೊಂಡರು. ವಿಶೇಷವಾದ ಉಪಾಸನೆ ಮಾಡ್ತಾ ಇದ್ರು ಪ್ರಾಣದೇವರು. ಆ ಉಪಾಸನೆಯ ಪ್ರಭಾವದಿಂದ ಎಷ್ಟು ಪ್ರಾಬಲ್ಯತೆ ಪಡ್ಕೊಂಡಿದ್ರು ಅಂತಂದರೆ ಸಂತಾನಕ್ಕೂ ವಿಶೇಷ ಅನುಗ್ರಹ ಮಾಡೋದು. ಇಲ್ಲಿ ನಂದವಾರ ಅಂಥೇಳಿ 5 ಕಿಲೋಮೀಟ್ರಿಗೆ ಒಂದು ಊರು ಬರ್ತದೆ. ಅಲ್ಲಿ ದೇಸಾಯರಿಗೆ ಮದುವೆ ಆಗಿ 28 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಅವರಿಗೆ ಸಂತಾನಕ್ಕೆ ಅನುಗ್ರಹ ಮಾಡಿದಾಗ ಅವರು ಕೇಳಿದರು, ಸ್ವಾಮಿ ನನ್ನ ವಂಶನೇ ಉದ್ಧಾರ ಮಾಡಿದ್ರಿ, ಏನು ಕೇಳ್ತಿರೋ ಕೇಳಿದ್ರು ಕೊಡ್ತೀನಿ ಅಂದಾಗ ಈ ಸುತ್ತಲೂ ಜಮೀನೆಲ್ಲ ಅಪ್ಪವ್ರ ಸ್ವಂತ ಭೂಮಿ ಇತ್ತು. ಬರೀ ಹೊಲ ಗದ್ದೆ ಅಷ್ಟೇ ಇತ್ತು, ಏನು ಇದ್ದಿದ್ದಿಲ್ಲ. ಇಲ್ಲಿ ಜಾಗ ನನಗೆ ಪ್ರಶಾಂತವಾಗದ, ಪೂಜೆ ಮಾಡಲಿಕ್ಕೆ ಒಂದು ಮಂದಿರ, ಪಾಠ ಪ್ರವಚನಕ್ಕೆ ಒಂದು ಮಂಟಪ ಕಟ್ಟಿಸ್ಕೊಡು ಅಂತ ಕೇಳ್ತಾರೆ. ಒಳಗೆ ಗರ್ಭಗುಡಿ ಇದು ಮತ್ತು ಆ ಮಂಟಪ ಕಟ್ಟಿಸ್ಕೊಡು ಅಂತ ಕೇಳಿದಾಗ ದೇಸಾಯರು ಹೋದರು. ಎಲ್ಲಿ ಅಂದರೆ ತುಂಗಭದ್ರಾ ಸ್ಟೇಷನ್ ಆದ ತಕ್ಷಣ ರಾಂಪುರ ಅಂತ ಒಂದು ಊರು ಬರ್ತದೆ. ಅಲ್ಲಿ ನದಿ ದಂಡಿಗೆ ಕಲ್ಲಿನ ಕಂಬಗಳೆಲ್ಲ ತೆಗಿತಾ ಇದ್ರು. ಈ ಗುಡಿ ಗೋಪುರ ಮಂಟಪಕ್ಕೆಲ್ಲ ಹಿಂಗೆಲ್ಲ ತೆಗೆಸಿದ್ರು. ತೆಗೆಸೋದೆಲ್ಲ ಆದಮೇಲೆ ಅಲ್ಲಿಂದ ಇಲ್ಲಿ ತರಬೇಕೆಲ್ಲ ಕಟ್ಟಲಿಕ್ಕೆ 200 ವರ್ಷದ ಹಿಂದೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯೂ ಇಲ್ಲ. ಏನು ಮಾಡಲಿ ಸ್ವಾಮಿ ಅಂಥೇಳಿ ದೇಸಾಯರು ಬಂದರು ಅಪ್ಪ ಅವ್ರ ಹತ್ರ. ಆಗ ಹೇಳಿದರು, ಅಪ್ಪ ಅವ್ರು ಏನು ಯೋಚನೆ ಮಾಡಬೇಡ, ಒಂದೊಂದು ಕಂಬದ ಮೇಲೂ ಇಬ್ರಾಂಪುರ ಅಪ್ಪ ಅವರು ಅಂಥೇಳಿ ಬರೆದು ನದ್ಯಾಗ ಹಾಕಿ ನಾನು ತೊಗೊತೀನಿ ಅಂತ ಹೇಳಿ. ಅದೇ ರೀತಿ ಪ್ರತಿಯೊಂದು ಕಂಬದ ಮೇಲೂ ಇಬ್ರಾಂಪುರ ಅಪ್ಪ ಅವರು ಅಂಥೇಳಿ ಬರೆದು ನದಿ ಒಳಗೆ ಹಾಕ್ತಿದ್ರೆ ಅವೆಲ್ಲ ತೇಲ್ಕೊಂಬಂದು ಇಲ್ಲಿ 2 ಕಿಲೋಮೀಟ್ರಿಗೆ ನದಿ ಕೈರುವಾಡಿ ಅಂತ ಒಂದು ಊರು ಬರ್ತದೆ. ಅಲ್ಲಿ ದಂಡಿಗೆ ಬಂದು ಸೇರ್ತಿತ್ತು. ಅಲ್ಲಿಂದ ತೊಗೊಂಡು ಬಂದು ಗುಡಿ ಗೋಪುರ ಮಂಟಪ ಎಲ್ಲ ಮಾಡಿತ್ತು. ಆ ಮಂಟಪದ ಕಾರಣ ಪ್ರತಿಯೊಂದು ಕಂಬಗಳು ನದಿ ಒಳಗೆ ತೇಲ್ಕೊಂಬಂದಿದ್ದು. ಅವುಗಳು ಬಂದ ಮೇಲೆ ಅಪ್ಪ ಅವರ ಶಿಷ್ಯಂದರು ಯೋಗಿ ನಾರಾಯಣಾಚಾರ್ಯ ಅಂಥೇಳಿ ಒಳ್ಳೆ ಶಿಲ್ಪಿಗಳು, ಅವ್ರಿಗೆ ಹೇಳಿ ಎಲ್ಲ ಕಂಬಗಳ ಮೇಲೆ ದೇವರುಗಳನ್ನು ಕೆತ್ತನೆ ಮಾಡಿಸಿದ್ರು. ಇನ್ನು ಒಳಗಡೆ ಏನು ನೋಡ್ತೀರಿ, ಆ ಜಾಗ ಬಂದು ಅಪ್ಪ ಅವರು ಕೂತು ತಪಸ್ಸು ಮಾಡಿದ ಜಾಗ. ಅಪ್ಪ ಅವರಿದ್ದ ಕಾಲಕ್ಕೆ ಅವರ ಶಿಷ್ಯಂದರು ಯೋಗಿ ನಾರಾಯಣಾಚಾರ್ಯ ಅವರ ಅನುಮತಿ ಪಡ್ಕೊಂಡು ಸಾಲಿಗ್ರಾಮ ಶಿಲೆ ಒಳಗೆ ಅಪ್ಪ ಅವ್ರ ಮೂರ್ತಿ ಮತ್ತು ವೇಣುಗೋಪಾಲಕೃಷ್ಣ ದೇವರ ಮೂರ್ತಿನ ಕೆತ್ತನೆ ಮಾಡಿದರು. ಅಪ್ಪ ಅವರ ಕಾಲ ಆದ ಮೇಲೆ ಅವ್ರ ಮಕ್ಕಳು ಓಬಳೇಶಾಚಾರ್ಯರು ಅವರು ತಪಸ್ಸು ಮಾಡಿದ ಜಾಗವೇ ಪ್ರಶಸ್ತ ಅಂತ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅದೆಲ್ಲ ಆಗಿ ದಿನಗಳು ಕಳೆದಂಗೆ ಯೋಗಿ ನಾರಾಯಣಾಚಾರ್ಯ ಓಬಳೇಶಾಚಾರ್ಯ ಹೇಳ್ತಾರಪ್ಪ ಅವ್ರ ಮಕ್ಕಳಿಗೆ, ನಮ್ಮ ಗುರುಗಳಿದ್ದಲ್ಲಿ ನಾನು ಒಂದು ಅಂಶದಿಂದ ಸದಾ ನಿರಂತರವಾಗಿ ಅವರು ಸೇವಾ ಮಾಡಿಕೊಂಡಿರ್ತೀನಿ ಅಂಥೇಳಿ ಹೊರಗಡೆ ಒಂದು ಗುಡಿ ಅದ, ಆ ಜಾಗದಾಗ ನಿಂತು ಅದೃಶ್ಯ ಆಗ್ತಾರೆ. ಹಾಗಾಗಿ ಅವ್ರ ಸನ್ನಿಧಾನ ಅಂತ ಒಂದು ಗುರುತು ಅಂತ ಮಾಡಿ ಅಲ್ಲೇ ಪೂಜಾದಿಗಳನ್ನು ಅವರಿಗೆ ಅವ್ರದ್ದು ಆರಾಧನೆ ಮಾಡ್ತೀವಿ. ಶ್ರಾವಣ ಶುದ್ಧ ಬಿದಿಗಿ ತದಿಗಿ ಚೌತಿ ಅಪ್ಪ ಅವರ ಆರಾಧನೆ ಆಗ್ತದೆ. 3 ದಿನ ಪಂಚಮಿನಿ ಯೋಗಿ ನಾರಾಯಣಾಚಾರ್ಯ ಮಧ್ಯಾಹ್ನ.